ಸ್ಮೋಕಿ ಬರೀ ಔಟ್ಲುಕ್ ಚೇಂಜ್ ಆಗಿರೋದಲ್ಲ ಗುರು, ಒಳಗಡೆ ರೀಬೋರ್ ಆಗಿದೆ. ಇವತ್ತು ಡೇಟ್ ಬಂದು 31 ಡಿಸೆಂಬರ್ 2025. 26ಕ್ಕೆ ಜಂಪ್ ಆಗೋಕ್ಕೆ ಮುಂಚೆ ಒಂದು ಸರ್ಪ್ರೈಸ್ ಇದೆ, ಬನ್ನಿ ನೋಡಿ. ಆ ಸರ್ಪ್ರೈಸ್ಗೆ ಈ ವ್ಯಕ್ತಿನೂ ಕಾರಣನೇ. ಅಬ್ಬಾ, ಇದು ಯಾವ ಸ್ಟಾಕಲ್ಲಿ ಬರೋ ಸೀಟು, ಫಸ್ಟ್ ಫೀಲಿಂಗ್ ಇದೇ ಚೇಂಜ್ ಇರೋದು. ಈ ಅಸೆಂಬ್ಲಿ ಇದೆಯಲ್ಲ, ಇದು ನೋಡೇ ಹೇಳ್ಬಿಡ್ಬೋದು, ಮಸ್ತಾಗಿ ಬಂದಿದೆ. ಒಂಚೂರು ವೈಬ್ರೇಷನ್ಸ್ ಇಲ್ಲ, ಒಂಚೂರು ವೈಬ್ರೇಷನ್ಸ್ ಇಲ್ಲ. ಬರಪ್ಪ, ಸ್ಮೋಕಿನ ಸ್ಟಾರ್ಟ್ ಮಾಡೋಣ. ಡಿಸೆಂಬರ್ 31, 2025ಕ್ಕೆ ಹೊಸ ವರ್ಷನ್ ಬಂದಿದೆ. ಕಂಪ್ರೆಷನ್ ಹೆವಿ ಇದೆ, ಜಾಸ್ತಿ ರೈಸ್ ಮಾಡೋಂಗಿಲ್ಲ ಅಲ್ಲ. ಇವರು ಒಳ್ಳೆ ಇನ್ಬಿಲ್ಟ್ ಸೈಲೆನ್ಸರ್ ಥರ ಬರ್ತೈತೆ. ಬ್ರೋ, ಇದಕ್ಕೋಸ್ಕರಲ್ಲೇ ಇಷ್ಟು ದಿವಸ ಕಾಯ್ತಿದ್ದನು, ಕೊನೆಗೂ ಸಿಕ್ತು. ನಮಸ್ಕಾರ ಅನ್ಕೊಂಡಿದ್ದೀವಿ ಎಲ್ರಿಗೂ. ಸ್ಮೋಕಿ ನನ್ನ ಹತ್ರ ಬಂದು 2 ವರ್ಷಗಳೇ ಆಗ್ತಾ ಬಂತು. ಆದರೂ ಇದನ್ನು ಸ್ವಲ್ಪನೇ ಅಪ್ಗ್ರೇಡ್ ಮಾಡಿ ಪವರ್ ಎಕ್ಸ್ಟ್ರಾಕ್ಟ್ ಮಾಡ್ತಿದ್ದೆ. ಇವಾಗ ನೋಡೋದಕ್ಕೆ ಅಂಥ ಚೇಂಜಸ್ ಕಾಣಿಸಲ್ಲ, ಸಣ್ಣ ಪುಟ್ಟ ನೋಟಿಸಬಲ್ ಚೇಂಜಸ್ ಇದೆ. ಆದರೆ ಓಡೋಕ್ಕೆ ಮಾತ್ರ ಕುದುರೆ. ನಾನು ಪರ್ಫಾರ್ಮೆನ್ಸ್ ಬಗ್ಗೆ ಇವಾಗ ಮಾತಾಡಲ್ಲ, ಆಮೇಲೆ ಫ್ಯೂಚರಲ್ಲಿ ಓಡಿಸಿ ತೋರಿಸ್ತೀನಿ. 2026 ನಾನು ಏನೇನು ಮಾಡಬೇಕು ಅಂದ್ಕೊಂಡಿದ್ದೀನೋ ಎಲ್ಲ ಮಾಡೋದಕ್ಕೆ ಸದ್ಯಕ್ಕೆ ಇವಾಗ ಈಸಿಯಾಗಿ ಇನ್ವೆಸ್ಟ್ಮೆಂಟು ಈ ಗಾಡಿ ರೆಡಿಯಾಗೋದಕ್ಕೆ ವಿತ್ PPF ಆ್ಯಂಡ್ ಈ DJ Osmo 5 ವಿತ್ DJ ಮಿನಿ ಮೈಕ್, ಈ ಕಾಂಬೋಗೆ 1.25 ಲಕ್ಷ ಖರ್ಚು ಮಾಡಿದ್ದೀನಿ. 1.25 ಲಕ್ಷ ಖರ್ಚು ಮಾಡಿದ್ರೂ ನೋಡೋಕ್ಕೇನು ಡಿಫ್ರೆನ್ಸ್ ಇರಲ್ಲ, ಆಡೋ ಆಟ ಮಾತ್ರ ಭರ್ಜರಿ ಆಗಿರುತ್ತೆ. ಈ ವಿಡಿಯೋ ಡೆಡಿಕೇಟೆಡ್ ಟು ನಮ್ಮ ಸ್ಮೋಕಿ ಫ್ಯಾನ್ಸ್ಗೆ. ಔಟ್ಲುಕ್ಕಲ್ಲಿ ನಿಮಗೆ 1-2-3 ಚೇಂಜಸ್ ಕಾಣಿಸುತ್ತೆ, ಏನು ಅಂತ ಕಮೆಂಟ್ ಮಾಡಿ ಹೇಳಿ ನೋಡೋಣ. ಮೊದಲು ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಮುಂಚೆ ನೀವು ಸ್ಮೋಕಿಯಲ್ಲಿ ಏನು ಚೇಂಜಸ್ನ ನೋಡ್ತಾ ಇದ್ದೀರಾ ಹೇಳಿ ನೋಡೋಣ. ಇನ್ಮೇಲೆ ಭರ್ಜರಿ ಬಾಡೂಟ ಗುರು, ನಿಮಗೆಲ್ಲ ಒಂದೊಂದೇ ಪಾಯಿಂಟ್ ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಹೋಗ್ತೀರಾ. ಅದಕ್ಕೆ ಸಪೋರ್ಟ್ ಮಾಡಿರೋದು ನಮ್ಮ 843 ಶ್ರೀವತ್ಸ ಅವರು. 3 ವಾರ ಗಾಡಿ ಆಲ್ಮೋಸ್ಟ್ ನನ್ನ ಕಣ್ಣು ತಪ್ಪಿಸಿ ಇದ್ದರೂ ಕೂಡ ಹಾಗೆ ಕ್ಲೀನಾಗಿ ಮೇಂಟೈನ್ ಮಾಡಿ ಇವತ್ತು ನನ್ನ ಕೈ ಕೊಡ್ತಾ ಇದ್ದಾರೆ. ನಾನು ಒಳಗಡೆ ಏನಿದೆ ಅಂತ ನಿಮಗೆ ಕೊಡ್ತಾಯಿದ್ದೀನಿ. ಸ್ಮೋಕಿ ಬರೀ ಔಟ್ಲುಕ್ ಚೇಂಜ್ ಆಗಿರೋದಲ್ಲ ಗುರು, ಒಳಗಡೆ ರೀಬೋರ್ ಆಗಿದೆ. 0.25 ಬೋರಿಂದ 0.5 ಬೋರ್ ಮಾಡಿದ್ದೀವಿ. ಸಿಂಪಲ್ ರೀಸನ್, ಚೆನ್ನಾಗೇ ಓಡ್ತಾಯಿತ್ತು. ಟಾಪ್ ಎಂಡಲ್ಲಿ 140-145 ಓಡಿದೆ. ಬಟ್ ನನಗೆ ಇನಿಷಿಯಲ್ ಲ್ಯಾಗ್ ಇತ್ತು, ಕಂಪ್ರೆಷನ್ ಸ್ವಲ್ಪ ಕಮ್ಮಿ ಇತ್ತು ಅನ್ನೋ ಒಂದೇ ಕಾರಣಕ್ಕೆ ರೀಬೋರ್ ಮಾಡಿಸಿ ಕಂಪ್ಲೀಟ್ ಒಂದು ರೌಂಡ್ ಎಲ್ಲ ಓವರ್ ಹಾಲಿಂಗ್ ಮಾಡಿಸಿದ್ದೀವಿ. ಅದಕ್ಕೆ ಇವಾಗ ಇನ್ನೂ ಸೀಟಿಂಗು 200 ಕಿಲೋಮೀಟ್ರ್ ಓಡಿದೆ. ಶ್ರೀವತ್ಸ 843 ಅವರು ಒಂದು 200 ಓಡಿಸ್ಕೊಂಬಂದಿದ್ದಾರೆ. ಇನ್ನೂ 800 ಕಿಲೋಮೀಟ್ರ್ ಓಡಿಸೋದಿದೆ. ಚೇಂಬರು ಯಾಕೆ ಹಾಕಿಲ್ಲ ಅಂತ ಹೇಳಿದ್ರೆ, ಈಗ ಸೀಟಿಂಗ್ ಟೈಮಲ್ಲಿ ಸಿಟಿಯಲ್ಲೆಲ್ಲ ಓಡಾಡಿ ಆದಷ್ಟು ಕವರ್ ಮಾಡಬೇಕು. ಸುಮ್ಮನೆ ಚೇಂಬರ್ ಹಾಕ್ಕೊಂಡ್ರೆ ಹಿಡಿತಾರೆ. ನಾನು ಚೇಂಬರ್ ಹಾಕಿದ್ದು ಹೊರಗಡೆ ರೈಡಿಂಗಷ್ಟೇ, ದಿನ ಓಡಿಸಿ ಹಿಂಸೆ ಕೊಡೋಕ್ಕಲ್ಲ. ಆದರೆ ಇದೇನು ಕಮ್ಮಿ ಇಲ್ಲ ಗುರು, ಯಾವ ಇನ್ಬಿಲ್ಟ್ಗೇನು ಕಮ್ಮಿ ಇಲ್ಲ ಈ 4 ಸ್ಪೀಡ್ ಸೈಲೆನ್ಸರು. ಸೀಟು ಸ್ಟೆಬಿಲಿಟಿಗೋಸ್ಕರ ಹಳೇದು ಚೆನ್ನಾಗಿತ್ತು, ಬಟ್ ಸ್ವಲ್ಪ ಕುಷನ್ ಹೋಗ್ಬಿಟ್ಟಿತ್ತು. ಸ್ಟೆಬಿಲಿಟಿಗೋಸ್ಕರ ಸ್ಟಾಕ್ RXZ ಯಾವ ಥರ ಬರುತ್ತೋ ಆ ಥರ ಮಾಡಿಸಿದ್ದಾರೆ. ಡಾಮಿನೋ ಕ್ವಿಕ್ ಥ್ರಾಟಲ್ಲಿದೆ. ಮಾಸ್ಟರ್ ಸಿಲಿಂಡ್ರ್ ಬಂದು ಬೈಟ್ ಒಳ್ಳೆ ಮಸ್ತಾಗೈತೆ, ಫುಲ್ಲು ಬ್ರೇಕಿಂಗ್ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಡಾಮಿನೋ ಕ್ವಿಕ್ ಥ್ರಾಟಲ್ ಬಗ್ಗೆ ಒಂದು ಸಪ್ರೇಟ್ ಸೆಷನ್ನೇ ತೊಗೋಬೇಕು. ಇನ್ಮೇಲೆ ಹಿಂಗೆಲ್ಲ ಹಿಂಡ್ತಿದ್ನಲ್ಲ ಆ ಥರ ಹಿಂಡಂಗಿಲ್ಲ, ಸುಮ್ಮನೆ ಹಿಡ್ಕೊಂಡಿದ್ರೆ ಸಾಕು. ಮಡ್ ಫ್ಲಾಪ್ ಹಾಕಿದ್ದಾರೆ. ಲೆಫ್ಟ್ ಸೈಡಲ್ಲಿ ರಿಫ್ಲೆಕ್ಟರ್ ಇರಲಿಲ್ಲ, ರಿಫ್ಲೆಕ್ಟರ್ ಹಾಕಿದ್ದಾರೆ. ಒಂದು ಕಂಪ್ಲೀಟ್ ಪ್ಯಾಕೇಜ್ ಆಗಿಬಿಟ್ಟಿದೆ ಗುರು ಗಾಡಿ. ಬನ್ನಿ ಓಡಿಸಿ ಮಾತಾಡೋಣ. ಎಷ್ಟೊತ್ತು ಅಂತ ನೀವು ತಾನೇ ಮೇಲ್ಮೇಲೆ ನೋಡ್ತೀರಾ. ಇಲ್ಲ ಬ್ರೋ, ಹಿಂಡೋದೇ ಇಲ್ಲ. ನಾನು ಎಷ್ಟು ಹೋಗ್ತೇನೆ ನೋಡ್ತೀನಿ, ಅಷ್ಟು ಬೇಗ 70-80 ಐತೆ. ಕಮ್ಮಿ ಮಾಡ್ಕೊಳ್ಳಿ, ಇಷ್ಟು ಟೈಮೇ ಹಾಕಿದೀವಂತೆ ಇನ್ನು ಸೀಟಿಂಗ್ ಆಗೋ ತನಕ. ಓ ಅಣ್ಣ, ಜೀವ ಲೆಕ್ಕಿಸದೆ ಗಾಡಿ ಓಡಿಸಿದಿರಲ್ಲ ಸರ್ ನೀವು. ಇಷ್ಟೊತ್ತು ಸ್ಮೋಕಿ ರೆಡಿ ಆದ್ಲು, ಸ್ಮೋಕಿ ಹಿಂಗೆ ಅಂದೆ. ಇವಾಗ ರಾಕಿನ ಜೊತೆಗೆ ಸೇರ್ಕೊಂಡ್ಬಿಟ್ಟಿದ್ದಾನೆ. ಒಳ್ಳೆ ಮಜಾ ಇರುತ್ತೆ ಗುರು. ಈ ಸ್ಪೈಡರ್ ಮ್ಯಾನು ಒಂದು ಫೋಟೋ ಬರುತ್ತಲ್ಲ, ಫ್ರಂಟ್ ವ್ಯೂ ಬೇಕಾ ಇಲ್ಲಿ ನೋಡ್ಕೊಳ್ಳಿ, ಬ್ಯಾಕ್ ವ್ಯೂ ಬೇಕಾ ಇಲ್ಲಿ ನೋಡ್ಕೊಳ್ಳಿ. ಫುಲ್ಲು ಸ್ಟಾಕ್ Z5 ಸ್ಪೀಡು.
ಇದು ಇವಾಗ ತಾನೇ ಸ್ವಲ್ಪ ರಗಡ್ ಆಗ್ತಿರೋ 5 ಸ್ಪೀಡು. ಪಟ್ರ ಅಂತ ಇದೆ. ಬೇಕಂತ ರಿಚಿಂಗಲ್ಲಿ ಇಟ್ಟಿರ್ತಾರೆ, ನೋ ಪ್ರಾಬ್ಲಮ್. ಈ ವಿಡಿಯೋಲಿ ನಾನು ಎಲ್ಲ ಎಕ್ಸ್ಪ್ಲೇನ್ ಮಾಡಲ್ಲ ಗುರು, ಏನು ಕೆಲಸ ಆಗಿದೆ ಎತ್ತ ಅಂತ. ಫಸ್ಟ್ ಗಾಡಿ ಸೀಟಿಂಗ್ ಆಗಿಬಿಡ್ಲಿ, ಸೀಟಿಂಗ್ ಆದಮೇಲೆ ಒಂದು ರೈಡು ರಿವ್ಯೂ ಅಂತ ತೆಗಿತೀನಿ, ಆವಾಗ ಮಾತಾಡೋಣ. ಇವಾಗ ಏನಿಲ್ಲ, ಇವಾಗ ಗಾಡಿ ಕೈಗೆ ಬಂದಿದ್ಯಪ್ಪ ಅಂತ ಹೇಳೋಕ್ಕಷ್ಟೇ ಈ ವಿಡಿಯೋ. ಥರ್ಡ್ ಗೇರಲ್ಲೇ 60 ಹೊರ್ಟೋಯ್ತು. ಇವಾಗ ಹೈ RPM ಅಲ್ಲೂ ಓಡಿಸಂಗಿಲ್ಲ, 60 ಮೇಲೂ ಓಡಿಸಂಗಿಲ್ಲ. ಸೊ ಗೇರ್ ಡೌನ್ ಮಾಡ್ಕೊಂಡು ಆರಾಮಾಗಿ ಹೋಗೋಣ. ಎಳಿತಾ ಇದೆ, 4th ಅಲ್ಲೂ ಎಳಿತಾ ಇದೆ. ಎರಡು ಗಾಡಿಗಳು ಹೆಂಗೆ ಹಾರಾಡ್ತವೆ ನೋಡೋರಂತೆ ಮುಂದೆ. ನನಗೆ 2025 ತುಂಬ ಪಾಠಗಳನ್ನ ಕಲಿಸ್ತು. ಆದರೆ ನಾನು ಲೈಫಲ್ಲಿ ತುಂಬ ಬೆಳೆದೆ ಅಂತ ಏನು ಅನಿಸ್ಲಿಲ್ಲ. ಇಟ್ ವಾಸ್ ಕ್ವೈಟ್ ಸ್ಟಾಗ್ನೆಂಟ್. ಬಟ್ ಕೊನೆ ದಿನ 31ನೇ ತಾರೀಕು ಸ್ಮೋಕಿ ಜೊತೆ ಸೆಲೆಬ್ರೇಟ್ ಮಾಡಿಕೊಂಡು ಇಯರ್ನ ಎಂಡ್ ಮಾಡ್ತಿರೋದಕ್ಕೆ ಖುಷಿ ಇದೆ. 2025 ಆಗ್ಬೋದು, 26 ಆಗ್ಬೋದು, 36, 46 ಏನೇ ಆದರೂ ಇಸ್ವಿ ಬದಲಾಗಿದ ತಕ್ಷಣ ನಮ್ಮ ಭವಿಷ್ಯ ಬದಲಾಗಲ್ಲ. ನಾವು ಈ ವರ್ಷ ಕಷ್ಟಪಟ್ಟರೆ ನೆಕ್ಸ್ಟ್ ವರ್ಷ ಖಂಡಿತ ಸುಖವಾಗಿರ್ಬೋದು ಅನ್ನೋದು ಒಂದೇ ಕಾನ್ಸೆಪ್ಟನ್ನ ನಾನು ನಂಬೋದು. ಸೊ 2026ಅಲ್ಲಿ ತುಂಬ ಲರ್ನಿಂಗ್ ಆಗಲಿ, ಅದಾದಮೇಲೆ ಬೆಳವಣಿಗೆ ಆಗಲಿ ಅಂತ ಕೇಳ್ಕೊತೀನಿ. ನಡೀರಿ ಬ್ರೋ. ಏನು ಬ್ರೋ, ಯಾವುದೋ ಮಿಷಿನ್ ಗನ್ ಇಟ್ಕೊಂಡಿದ್ದೀರಾ? ದೊಡ್ಡಮ್ಮ ಯಾವುದು? ನ್ಯೂ ಇಯರ್ ಗನ್ನು. ಯಾಕೆ ಬ್ರೋ ಚೇಂಬರ್ ತೊಗೊಂಡು ಹೋಗ್ತಾ ಇದ್ದೀರಾ ನ್ಯೂ ಇಯರ್ ಸೆಲೆಬ್ರೇಷನ್ಗೆ? 12 ಗಂಟೆ ಆಗಿದ ತಕ್ಷಣ ಪಟಾಕಿ ಹಾಕ್ಬಿಟ್ಟು ಬಡ ಹೊಡೆದಾಕ್ಬಿಡಿ. ಸೈಡ್ ಮಾಡಿ ಅಂಕಲ್. ಅಂಕಲ್ ಹ್ಯಾಂಡ್ಸ್ ಅಪ್. ಹೊಡೀರಿ ಬ್ರೋ. ಎಲ್ಲ ವಿಶ್ ಮಾಡಿ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಹಂಗೆ ಇದಕ್ಕೂ ವಿಶ್ ಮಾಡಿ ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು. ಹೌದು, ಸಿಕ್ತಾ ಖುಷಿಯಾಗಿ ಮಾತಾಡ್ಬಿಡ್ಬೇಕು. ದೊಡ್ಡಮ್ಮನ ಹಿಡ್ಕೊಂಡು ಸಿಟಿ ಎಲ್ಲ ಓಡಾಡ್ತಾ ಇದ್ದೀವಿ. ಯಾರೋ ಪುಣ್ಯಾತ್ಮ ತೋಡೆಗೆ ಬಂದಾಗರು ಇದ್ದ ಕ್ರ್ಯಾಶ್ ಗಾರ್ಡ್ಗೆ